ನಾವೀಗ ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರ ಜೊತೆ ಇದ್ದೀವಿ. ಸರ್, ಹೇಗಿದೆ ಎಲೆಕ್ಷನ್? ಚೆನ್ನಾಗಿದೆ, ಗೆಲ್ತೀವಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಆವತ್ತು ನನ್ನ ಎಲೆಕ್ಷನಲ್ಲಿ ಅದೇ ಹೇಳಿದ್ದೆ, ಬೇರೆಯವರು ಹೇಳದೆ ಕೆಲಸ ಮಾಡ್ತಾರಣ್ಣ, ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟ್ರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ. ಏನು ಸರ್ ಪರ್ಟಿಕ್ಯುಲರ್ ರೀಸನ್? 3 ಲಕ್ಷ ಆಗ್ಲಿಕ್ಕೆ ರೀಸನ್ ಏನು? ಇದು ಕಾಂಗ್ರೆಸ್ ಭದ್ರಕೋಟೆ ಸರ್, ಸಿನ್ಸ್ ಇಂಡಿಪೆಂಡೆನ್ಸ್. ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ. ನಾನು ಹೇಳೋದು, ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ, ಎಕ್ಸಾಮ್ ಒಳಗೆ ಹೋಗ್ತೀನಿ, ರ್ಯಾಂಕ್ ಬರ್ತೀನಿ ಅಂತ ಗ್ಯಾರಂಟಿ ಇದೆ. ರ್ಯಾಂಕೇ ಬರದೇ ಇದ್ರು 98% ಆದರೂ ಬರುತ್ತಲ್ಲ. ಇಲ್ಲಿ ನಾವು ರ್ಯಾಂಕು ಬರ್ತೀವಿ, 3 ಲಕ್ಷ ಮೆಜಾರಿಟಿ ಬಂದೇ ಬರುತ್ತೆ. ನೀವು ಕಾಂಬಿನೇಷನ್ ನೋಡಿ, ಲಾಸ್ಟ್ ಎಲೆಕ್ಷನ್ಸ್ ನೋಡಿ, ಬಿಫೋರ್ ಲಾಸ್ಟ್ ಎಲೆಕ್ಷನ್ಸ್ ನೋಡಿ, ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿ, ಅನಾಲಿಸಿಸ್ ನೋಡಿ. ನನ್ನ ಅನಾಲಿಸಿಸ್ದ 3 ಲಕ್ಷ ವೋಟ್ ಮೆಜಾರಿಟಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷ ಸಿಂಬಲ್ ದೊಡ್ಡದು, ಪಕ್ಷ ಗೆಲ್ಲುತ್ತೆ. ಸಿದ್ದರಾಮಯ್ಯ ಅವ್ರ ನಾಯಕತ್ವ, ಡಿ ಕೆ ಶಿವಕುಮಾರ್ ಅವ್ರ ಚಾಣಾಕ್ಷತನ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಇನ್ನೆಷ್ಟು ಪ್ಲಸ್ ಆಗುತ್ತೆ? 3 ಲಕ್ಷನೂ ದಾಟ್ಬೋದು? ಇನ್ನೂ ದಾಟುತ್ತೆ. ನನಗಿರೋ ನೋಡಿ, ಥಂಡರ್ ಸ್ಟಾಮ್ ಆಗುತ್ತೆ. ನನಗೆ ಗೊತ್ತಿಲ್ಲ ಸರಿನೋ ತಪ್ಪು. 23 ಸೀಟು ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಭರವಸೆ. ಯಾಕೆಂದರೆ ಗ್ಯಾರಂಟಿಗಳ ಇಂಪ್ಯಾಕ್ಟ್ ಅದು. ನಾನು ಯಾಕೆ ಅಂತ ಹೇಳ್ತೀನಿ. 38,000 ಜನ ನನ್ನ ಅಸೆಂಬ್ಲಿಯಲ್ಲಿ 2,2 ಸಾವಿರ ತೊಗೊತಿದ್ದಾರೆ ತಿಂಗಳಿಗೆ. 40,000 ಕುಟುಂಬಗಳು ಬೆನಿಫಿಟ್ ಆಗಿದೆ. ಒಂದೊತ್ತು ಊಟ ಇಟ್ಟರೆ ನೀವು ಹೊಸ್ದಾಗ 100 ವರ್ಷ ಚೆನ್ನಾಗಿರೋ ಅಂತೀರಲ್ಲ, ಇವರು ಆಶೀರ್ವದಿಸಿದ್ರೆ ಸಾಕು. ಇವ್ರು ಆಶೀರ್ವದಿಸಿದ್ರೆ ಸಾಕು, ನಾವು ಗೆದ್ದು ಬಿಡ್ತೀವಿ. ಇದೊಂದು ಪ್ಲಸ್ ಪಾಯಿಂಟ್. ಮತ್ತು ಈಗ ಯಾರು BJP ಬಗ್ಗೆ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಯಾರೂ ಬಂದು ಓಟ್ ಹಾಕಲ್ಲ ಸರ್. ಯಾರು ಸೋಷಿಯಲ್ ಮೀಡಿಯಾದಲ್ಲಿ BJP ಕ್ರೇಜು ಅದು ಇದು ಅಂತಾರಲ್ಲ, ಇವ್ರು ಯಾರು ಬಂದು ಸಿಟಿಗಳು ಬಿಟ್ಟು ಹಳ್ಳಿಗೆ ಬಂದು MP ಎಲೆಕ್ಷನ್ಗೆ ಓಟೇ ಹಾಕಲ್ಲ. ಓಟ್ ಹಾಕೋದು ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡೋರು, ಕಷ್ಟಪಡೋರು ಇವರು. ಇವತ್ತು ಬೆಂಗಳೂರಲ್ಲಿ ಕೂತ್ಕೊಂಡು ಆ ಕ್ರೇಜು ಈ ಕ್ರೇಜು ಅಂತೆಲ್ಲ ಮಾತಾಡ್ತಾರ. ಇವ್ರು ಯಾರು ಅವ್ರ ಊರಿಗೋಗಿ ಓಟೇ ಹಾಕಲ್ಲ. ನೀವು ಇದೇ ರಿಯಾಲಿಟಿ. ಇಂಥ 1000 ಸ್ಟ್ರಾಟಜಿ ಇದೆ ನಾವು ಗೆಲ್ಲಕ್ಕೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ಸಿಗೆ 23, ಮೈತ್ರಿಗೆ ಕೇವಲ 5 ಅಷ್ಟೇ. 20 ಬರುತ್ತೆ ನೋಡಿ. ಇದು ನಂಬಲ್ಲ, ಕರ್ನಾಟಕನೂ ನಂಬಲ್ಲ, ಯಾರೂ ನಂಬಲ್ಲ. ನಾನು ಗೆಲ್ತೀನಿ ಅಂದರು ನೀವು ನಂಬಿದ್ರ? ನೀವು ನಂಬಲಿಲ್ಲ, ಇವರು ನಂಬಲಿಲ್ಲ, ಅವರು ನಂಬಲಿಲ್ಲ, ಇವರು ನಂಬಲಿಲ್ಲ. ನಂಬಿದ್ದ್ಯಾರು? ಜನ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಯಾರು ಇದನ್ನ ನೋಡಿದ್ರೆ ಕಾಮೆಂಟಲ್ಲಿ ಆಗಿದೆ, ಇವನು ಯಾವನ್ಗುರು ಅದು ಇದು ಒಳಗೆ ಗೆದ್ಮೇಲೆ ಅಂತಾರೆ. ತಪ್ಪೇನಿದೆ ಸರ್? ಕರೆಕ್ಟ್. ನಿಮ್ಮ ಕಾನ್ಫಿಡೆನ್ಸ್? ನಾನು ಹೇಳೋದು 23 ಗೆಲ್ಲುತ್ತೆ ಸರ್, ನೋಡ್ತಾ ಇರಿ. ಯಾರು ಇದು ಹೇಳಿದ್ರೆ ಈಗ ದೊಡ್ಡ ಟ್ರೆಂಡ್ ಆಗುತ್ತೆ. 3 ಗೆಲ್ಲಿ, 4 ಗೆಲ್ಲಿ, 5 ಗೆಲ್ಲಿ. ನಾನು 3ನೇ ಪ್ಲೇಸ್ಗೆ ಹಾಕಿದ್ರು ಚಿಕ್ಕಬಳ್ಳಾಪುರದಲ್ಲಿ. ಪ್ರಧಾನಿಗಳು ಬಂದರೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ, ಮುಖ್ಯಮಂತ್ರಿ ಬಂದರೂ ಸೋಲ್ಸೋಕ್ಕಾಗಲ್ಲ, ಅದು ಇದು ಅಂತ. ನಾನು ಮೊನ್ನೆ ನಮ್ಮೂರ ಕಾರ್ಯದಲ್ಲಿ ಹೇಳ್ತಿದ್ದೆ. ನಾನು ಯಾರೋ ಅಂದರು, ಜನರಲ್ ಇರೋರ್ಗೂ నువ్వేನೆ. ನಾನು ಹೇಳಿದೆ, ಪಾಡ್ಸೆ ಅದಂಡ್ರ ವಾಯ್ನಿ ಇಟ್ಲೆ ಪಾಡ್ಸೇಸಿಂದ ಮೀರು. ಏನು ಗೊತ್ತಾ ಅಣ್ಣ, ಜನರಲ್ ಇರೋರ್ಗೂ ನೀನೇ MLA, ನಿನ್ನನ್ನು ಮುಟ್ಟಕ್ಕಾಗಲ್ಲ ಅಂತ ಆತನ ಉಬ್ಸಿದ್ರು. ಆತನೇ ಅಂದ್ಕೊಂಡೆ ಇನ್ನೂ ಒಂದು 20 ವರ್ಷ MLA ಆಗಿರ್ತೀನಿ, ಏನಾದರೂ ಮಾಡೋಣ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ದೆ, ಸೋಲಿಸ್ಬಿಟ್ರು. ಈಗ ಅಂತ ಇದ್ದಾರಂತೆ, ಪಾಪ ನಾನೇನೋ ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಈಗ ನನ್ನನ್ನು ಉಬ್ಬಿಸ್ತಾರೆ ಕೆಲವರು. ಜನರಲ್ ಉಂಡವ್ರಿಗೂ ನೀವೇನೆ ನಾನು ನಮ್ಮೆಲ್ಲೆ. ಅವೆಲ್ಲ ಸುಳ್ಳು. ಡೆಸ್ಟಿನಿ ದೊಡ್ಡದು. 5 ವರ್ಷ ಅವಕಾಶ ಸಿಕ್ಕಿದಾಗ ನೀವೇನು ಮಾಡ್ತೀರಾ ಅಷ್ಟೇ. ನಾನು ಮುಂದೆ ಕಡ್ದು ಕಟ್ಟೆ ಹಾಕ್ತೀನಿ, ನಾಳಿದ್ದು ಕಡ್ದು ಕಟ್ಟೆ ಹಾಕ್ತೀನಿ, ಅವೆಲ್ಲ ಇಲ್ಲ. ನನಗೆ ಯಾರಾದರೂ ಹೇಳಿದ್ರೆ ಇನ್ನು 20 ವರ್ಷ ಜನರಲ್ ಅದು ಇದು ಅಂದರೆ ಡೆಸ್ಟಿನಿ. ಅಳುಬು ನಿಂಗೆ ಹಾಳು ಮಾಡಿದ್ದು. ಆತನಿಗೆ ಹೇಳ್ಬೇಕಾಗಿತ್ತು, ಈ 5 ವರ್ಷ ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋರು. ಉಪ್ಸಿ ಹಾಳಾದರು. ಅದಕ್ಕೆ ನಾನು ಯಾರಾದರೂ 20 ವರ್ಷ ನೀನು ಅಂದರೆ ಅದೆಲ್ಲ ಸುಳ್ಳು. ತಪ್ಪನ್ನು ತಿದ್ಕೊಂಡು ಲೋಕಸಭೆಗೆ ಬರ್ತಾ ಇಲ್ಲ ಯಾರು? ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನೋಡಿ ಸರ್, ನಾನು ಮಾತಾಡಬಾರ್ದು ಅಂತ ಬಂದಿರ್ತೀನಿ. ನನಗೆ ಈ ದೇವಸ್ಥಾನಕ್ಕೆ ಹೋಗಿರ್ತೀವಿ, ನಮ್ಮ ಪಾಡಿಗೆ ನಾವು. ಹಳೆ ಲವರ್ ಕಾಣಿಸ್ತಾಳೆ. ಹಳೆ ಲವರ್ ಕಾಣಿಸಿದ ತಕ್ಷಣ ಎಲ್ಲ ಜ್ಞಾಪಕ ಬರುತ್ತೆ. ಈಗ ನಾನು ಏನೂ ಮಾತಾಡಬಾರ್ದು ಅಂತ ನನ್ನ ಬಾಧೆಯಲ್ಲಿ ನಾನು ಇರ್ತೀನಿ. ನೀವು ಜ್ಞಾಪಕ ಮಾಡ್ತೀರಾ, ನನಗೆಲ್ಲ ರಿವೈಂಡ್ ಆಗುತ್ತೆ. ಏನು ಮಾಡೋದು? ನಾನು ಹಳೆ ಲವರ್ನು ಇವ್ರನ್ನೂ ಇಬ್ಬರನ್ನೂ ಮರಿಬೇಕು ಅಂತಿದ್ದೀನಿ.